ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಜನ್ಮದೋಷಗಳ ಮತ್ತೊಂದು ರೂಪವೇ ಕಾಲದೋಷ. ಕಾಲದೋಷಕ್ಕೆ ಒಂದು ವಯಸ್ಸಿನ ಅಂತರ ಇದೆ. ಆ ವಯಸ್ಸಿನ ಅಂತರವನ್ನು ನಾವು ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ಕಾಲದೋಷಕ್ಕೆ 9 ಗ್ರಹಗಳು ಅಧಿಪತಿಗಳು. ನೋಡಿ, ನೀವು ಯಾವ ಕಡೆಯಿಂದ ಯಾವ ಕಡೆ ಸುತ್ತಾಕೊಂಡು ಬಂದರೂ ಕೂಡ ಆ 9 ಗ್ರಹಗಳ ಪ್ರಭಾವವೇ ಹಲವಾರು ವಿಧದಲ್ಲಿ ವಿಂಗಡಣೆ ಆಗಿ ಮನುಷ್ಯನನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತದೆ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡಿರಬೇಕು. ಇವತ್ತು ಹಸ್ತ ನಕ್ಷತ್ರ ಅಂದ ತಕ್ಷಣ ಹಸ್ತ ನಕ್ಷತ್ರ ಅಧಿಪತಿ ಯಾರು? ಚಂದ್ರ. 29 ಅಂತ ಸಂಖ್ಯೆ ಆಳ್ತಕ್ಕಂಥ ಗ್ರಹ ಯಾವುದು? ಚಂದ್ರ. ಅಲ್ಲಿಗೆ ಆ 29ಕ್ಕೂ ಚಂದ್ರ ಅಧಿಪತಿ, ನಕ್ಷತ್ರಕ್ಕೂ ಚಂದ್ರ ಅಧಿಪತಿ. ಇವತ್ತು ಈ ವಾರ ಯಾವುದು? ಸೋಮವಾರ. ಸೋಮವಾರಕ್ಕೆ ಅಧಿಪತಿ ಯಾರು? ಚಂದ್ರ. ಅಲ್ಲಿಗೆ 3 ಚಂದ್ರರ ಪ್ರಭಾವ ಇವತ್ತಿದೆ ಅಂತಂದಾಗ ನಮಗೆ ಅದನ್ನು ವಿಂಗಡಣೆ ಮಾಡ್ತಕ್ಕಂತಹ ಜ್ಞಾನೋದಯ ನಮಗಿರಬೇಕು. ಹಾಗೆಯೇ ಕಾಲದೋಷ ಅಂದ ತಕ್ಷಣ ಅದನ್ನು ನೆಗೆಟಿವ್ ತಗೊಳ್ಳೋದಾಗಲಿ ಅಥವಾ ಪಾಸಿಟಿವ್ ತಗೊಳ್ಳೋದಾಗಲಿ ಬೇಡ. ನಿರ್ದಿಷ್ಟವಾದಂತಹ ಲೆಕ್ಕಾಚಾರಗಳಲ್ಲೇ ಕಾಲದೋಷದ ಇತಿಮಿತಿಗಳನ್ನು 9 ಗ್ರಹಗಳ ಮೂಲಕ ಭಗವಂತ ನಮಗೆ ಕೊಟ್ಬಿಟ್ಟಿದ್ದಾನೆ. ಆ 9 ಗ್ರಹಗಳಲ್ಲಿ ಮೊದಲನೇದಾಗಿ ರವಿ, ಸೂರ್ಯ ಅಂತ ಹೇಳ್ತೀವಿ. ಆ ಸೂರ್ಯನ ಒಂದು ಇತಿಮಿತಿ, ಸೂರ್ಯನ ಒಂದು ಪ್ರಭಾವ ಒಬ್ಬ ಮನುಷ್ಯನಲ್ಲಿ ಎಷ್ಟು ವರ್ಷಗಳ ಕಾಲ ತನ್ನ ಪ್ರಭಾವವನ್ನು ಬೀರ್ತಾನೆ ಅಂತಕ್ಕಂಥ ಲೆಕ್ಕ ತಗೊಂಡಾಗ 6 ವರ್ಷಗಳ ಕಾಲ. ಅದಾದ ಮೇಲೆ ಚಂದ್ರನಿಗೆ 10 ವರ್ಷಗಳ ಕಾಲ. ಸೂರ್ಯನಿಗೆ 6 ವರ್ಷ, ಚಂದ್ರನಿಗೆ 10 ವರ್ಷ. ಇದನ್ನೆಲ್ಲ ಈ ಲೆಕ್ಕಾಚಾರ ನೋಡ್ಕೋಬೇಕು. ನೀವು ನೋಡ್ಕೊಂಡಾಗಲೇ ಅರ್ಥ ಆಗೋದು. ಅದಾದ ಮೇಲೆ ಗುರು, ರವಿ, ಚಂದ್ರ, ಗುರುವಿಗೆ 16 ವರ್ಷ. ಎಷ್ಟು? 16 ವರ್ಷ. ಇದನ್ನು ಒಂದೊಂದೇ ಇಟ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡು ಟೋಟಲ್ ಮಾಡ್ಕೊಳ್ತಾ ಬನ್ನಿ. ಅದಾದ ಮೇಲೆ ರಾಹುಗೆ 18 ವರ್ಷ. ಒಂದು ಮೇಲೆ ಒಂದು ಹಾಕೊಂಡು ಬನ್ನಿ. ಯಾಕಂದರೆ ನಾವು ಸೀರಿಯಲ್ ಪ್ರಕಾರ ಬರ್ತಾ ಇದ್ದೀವಿ. ರವಿ, ಚಂದ್ರ, ಗುರು, ರಾಹು ಅಂತೇಳಿ. ಅದಾದಮೇಲೆ ಬುಧನಿಗೆ 19 ವರ್ಷ. ಅದಾದಮೇಲೆ ಶುಕ್ರನಿಗೆ 18 ವರ್ಷ. ಅದಾದಮೇಲೆ ಶನಿಗೆ 17 ವರ್ಷ. ಅದಾದಮೇಲೆ ಕುಜನಿಗೆ 7 ವರ್ಷ. ಅಲ್ಲಿಗೆ ಇಷ್ಟು ವರ್ಷಗಳನ್ನು ಒಂದು ಲೆಕ್ಕಾಚಾರ ಮಾಡಿ ಟೋಟಲ್ ಮಾಡಿದ್ರೆ ಎಷ್ಟು ವರ್ಷ ಬರುತ್ತೆ ಅಂದರೆ 120 ವರ್ಷ ಬರ್ತದೆ. ಈ 120 ವರ್ಷ ಏನದು? ಮನುಷ್ಯನ ಆಯಸ್ಸು. ಅಬ್ಬಾ, ಈ ನವಗ್ರಹಗಳು ಮನುಷ್ಯನಿಗೆ 120 ವರ್ಷ ಆಯುಸ್ ಕೊಡ್ತವೆ. ಅಂದರೆ ಆಯುಸ್ ಕೊಡೋದಲ್ಲ, 120 ವರ್ಷ ಆಳ್ತವೆ. ಆ ಆಯುಸ್ಸಿನ ಇತಿಮಿತಿಯಲ್ಲಿ ಇಷ್ಟೂ ಗ್ರಹಗಳು ಬಂದು ಹೋಗ್ತವೆ. ಆ ಗ್ರಹಗಳಲ್ಲಿ ಒಂದು ಕಡೆ ಅದೃಷ್ಟ ಉಂಟು, ಒಂದು ಕಡೆ ದುರದೃಷ್ಟವೂ ಉಂಟು. ಈ ಅದೃಷ್ಟ ದುರದೃಷ್ಟಗಳ ಆಟದಲ್ಲಿ ಮನುಷ್ಯನ ಕರ್ಮಫಲಗಳು ಅತಿ ಹೆಚ್ಚಾಗಿದ್ದಾಗ ಅವನು ಆ ಕರ್ಮಫಲಗಳು ಅಂತಕ್ಕಂತಹ ಗ್ರಹಗಳು ಏನು ಮನುಷ್ಯನಿಗೆ ಪ್ರಭಾವಿತ ಕೊಡ್ತವೆ, ಆ ಟೈಮಲ್ಲಿ ಅವನು ಬದುಕ್ಬೋದು, ಬದುಕ್ತೇನೆ ಇರ್ಬೋದು. ಅದಕ್ಕೆ ಇವತ್ತು 120 ವರ್ಷ ಬದುಕ್ತಕ್ಕಂಥ ಒಬ್ಬ ಮನುಷ್ಯ 30 ವರ್ಷಕ್ಕೆ ಕೈಲಾಸ ಸೇರ್ಕೊಳ್ತಾ ಇದ್ದಾನೆ, 40 ಕೈಲಾಸ ಸೇರ್ಕೊಳ್ತಾ ಇದ್ದಾನೆ, 60 ವರ್ಷಕ್ಕೆ ಕೈಲಾಸ ಸೇರ್ಕೊಳ್ತಾ ಇದ್ದಾನೆ ಅಂತಂದಾಗ ಅಲ್ಲಿಗೆ ಆ ಒಂದು 120 ವರ್ಷ ಹಿಂದಿನವ್ರು ಫಿಕ್ಸ್ ಮಾಡೋದು ಸುಳ್ಳ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಇವತ್ತು ತುಂಬ ಜನ ಇದ್ದಾರೆ 120 ವರ್ಷ, 200 ವರ್ಷ, 300 ವರ್ಷ, 400 ವರ್ಷ, 500 ವರ್ಷ ಬದುಕಿರೋರು ಕೂಡ ಇವತ್ತು ಭೂಮಿ ಮೇಲೆ ಇದ್ದಾರೆ. ನಾವು ಕಣ್ಣಾರೆ ನೋಡಿದ್ದೀವಿ ಅವನ್ನೆಲ್ಲ ನಾವು. ಯಾಕಂದರೆ ಆಧ್ಯಾತ್ಮಿಕ ಜೀವನ ಅಂತ ಬಂದಾಗ ಅದರಲ್ಲಿ ಆ ಪರಿಮಿತಿಯಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಯಾರ್ಯಾರು ಏನೇನು ಸಾಧನೆಗಳು ಮಾಡಿದ್ದಾರೆ, ಭಗವಂತನಿಗೆ ಯಾರು ಹತ್ರವಾಗಿದ್ದಾರೆ, ಯಾರು ಅವನ್ನ ಹೋಲಿಸ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಆಯುಸ್ಸಿನ ವಯಸ್ಸಿನ ಇತಿಮಿತಿಯೇ ಇಲ್ಲ. ಅವ್ರು ಎಷ್ಟು ವರ್ಷ ಬೇಕಾದ್ರೆ ಬದುಕ್ಬೋದು. ಅದಕ್ಕೆ ಚಿರಂಜೀವಿಗಳು ಅಂತ ನಾವು ಕರಿತೀವಿ. ಆಂಜನೇಯ ಸ್ವಾಮಿ ಇವತ್ತು ಬದುಕಿದ್ದಾನೆ. ಆ ಥರ ನಮ್ಮಲ್ಲಿ ಇರ್ತಕ್ಕಂತಹ ಭಗವಂತನ ಅನುಗ್ರಹದಲ್ಲಿ ನಮ್ಮಲ್ಲಿ ಏನಾದ್ರು ವ್ಯತ್ಯಾಸಗಳಾಯಿತು ಅಂತಂದಾಗ ನಮ್ಮ ಆಯುಸ್ಸಿನಲ್ಲಿ ಕೊರತೆ ಉಂಟಾಗ್ತದೆ. ಹಾಗೆ ಜನ್ಮದೋಷಗಳನ್ನು ಪರಿವರ್ತನೆ ಮಾಡ್ಕೊಳ್ಳದೆ ಇದ್ದಾಗ ಜನ್ಮದೋಷಗಳಿಗೆ ಪೂರಕವಾಗಿರ್ತಕ್ಕಂಥ ಗ್ರಹಗತಿಗಳು ಇಷ್ಟಿಷ್ಟು ವರ್ಷ ಅಂತ ಏನು ಆಯುಸ್ಸು ಕೊಟ್ಟಿದ್ದಾವೆ, ಆ ಆಯುಸ್ಸಿನಲ್ಲಿ ಕೊರತೆ ಉಂಟಾಗ್ತದೆ. ಅದಕ್ಕೆ ಗಂಡಾಂತರಗಳು ಬಂತು, ಗಂಡಾಂತರ ಸಮಯ ಬಂತು, ಹೊಟ್ಟೋಗ್ಬಿಟ್ಟ ಅಂತ ಹೇಳ್ತೀವಿ. ಅದು ಯಾವುದೇ ರೀತಿ ಆಗಿರ್ಬೋದು. ಅಥವಾ ಗಂಡಾಂತರಗಳಿತ್ತು, ಇನ್ಯಾವುದೋ ಒಂದು ಅನುಗ್ರಹ, ಇನ್ಯಾವುದೋ ಒಂದು ಪುಣ್ಯಪರದಿಂದ ಅವನು ಎಸ್ಕೇಪ್ ಆಗಿ ಸ್ವಲ್ಪ ಕಂಟಿನ್ಯೂ ಆದ, ಪುನರ್ಜನ್ಮ ಬಂತು ಅವನಿಗೆ ಅಂತ ನಾವು ಹೇಳ್ಕೊತೀವಿ. ಇವೆಲ್ಲ ಸತ್ಯ ತಾನೇ. ಈ ಇತಿಮಿತಿಗಳನ್ನು ಅರ್ಥ ಮಾಡ್ಕೊಂಡಾಗ ಈ ಕಾಲದೋಷ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಅಂತಂದಾಗ ಈ 120 ವರ್ಷಗಳಲ್ಲಿ ರವಿ, ಚಂದ್ರ, ಬುಧ, ಗುರು, ಶುಕ್ರ, ಶನಿ, ಕುಜ ಯಾರ್ಯಾರೆಲ್ಲ ನಮ್ಮನ್ನು ಆಳ್ತಿದ್ದಾರೆ, ಆ ಪರಿಮಿತಿಯಲ್ಲಿ ಯಾವುದಾದ್ರೂ ಒಂದು ಗ್ರಹಗಳ ವ್ಯತ್ಯಾಸಗಳು ಜನ್ಮದಲ್ಲಿ ಬಂದಿದ್ರೆ ಆಯಾ ಕಾಲಮಾನ ಬಂದಂತಹ ಒಂದು ಕಾಲ ವಿಚಾರದಲ್ಲಿ ನಮಗೆ ತೊಂದರೆ ಆಗೋದು ಗ್ಯಾರಂಟಿ. ಅದಕ್ಕೆ ಭಾಳ ಜನ ಇವತ್ತು ಲೆಕ್ಕ ಮಾಡ್ಕೊಳ್ಳಿದ್ರೆ ಇವತ್ತು
ತುಂಬ ಹೆಲ್ತಿಯಾಗಿದ್ದೆ, ತುಂಬ ಚೆನ್ನಾಗಿದ್ದೆ, ಏನೋ ಇದಕ್ಕಿದ್ದಂಗೆ ಲಾಸ್ಟ್ ಇಯರಿಂದ ಪ್ರಾಬ್ಲಮ್ಸು. ವಿದ್ಯಾಭ್ಯಾಸ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ, 7ನೇ ಕ್ಲಾಸ್ ತನಕ ತುಂಬ ಚೆನ್ನಾಗಿ ಓದ್ತಿದ್ದ, 10th ತುಂಬ ಚೆನ್ನಾಗಿ ಓದ್ತಿದ್ದ, ಸೆಕೆಂಡ್ PUCವರೆಗೂ ಮುಗಿಸ್ತಾ. ಆದರೆ ಎಲ್ಲೋ ಒಂದು ಕಡೆ ಅವನು ಇವಾಗ ಡಮ್ಮಿ ಆಗ್ತಾ ಇದ್ದಾನೆ, ಆ ವಿದ್ಯಾಭ್ಯಾಸ ಎಲ್ಲ ಕುಂಠಿತವಾಗ್ತಾ ಇದೆ. ಅನ್ನೋದು ಏನಕ್ಕೋಸ್ಕರ? ತುಂಬ ಅದ್ಭುತವಾಗಿ ವ್ಯವಹಾರ ವ್ಯಾಪಾರ ಮಾಡ್ತಾ ಇದೆ, ವ್ಯವಹಾರ ವ್ಯಾಪಾರ ತುಂಬ ಚೆನ್ನಾಗಿ ಆಗ್ತಾ ಇದ್ರು. ಇದಕ್ಕಿದ್ದಂಗೆ ಈಗೆಲ್ಲ ಲಾಸ್ ಮೇಲೆ ನಡೀತಾ ಇದೆ, ಕೈಗೆ ಸಿಗ್ತಾ ಇಲ್ಲ, ಎಲ್ಲಿ ಏನಾಗ್ತಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಇದರ ಪ್ರಭಾವಗಳು ಹೇಗೆ ಸಾಧ್ಯ ಅಂತ ಹೇಳ್ಕೊಳ್ತಕ್ಕಂಥದ್ದು ಏನಕ್ಕೋಸ್ಕರ? ಈ ಥರ 10 ಹಲವಾರು ವಿಚಾರಗಳು ಹುಟ್ಟು, ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು, ಈ ಹಂತಗಳಲ್ಲಿ ಮನುಷ್ಯನಿಗೆ ಅನುಭವ ಆಗುತ್ತೆ ಅಂತಂದಾಗ ಆ ಅನುಭವ ಹಿಂದೆ ಇರ್ತಕ್ಕಂತಹ, ಆ ಅನುಭವ ಕೊಡ್ತಕ್ಕಂತಹ ಗ್ರಹಗಳು ಯಾರು ಅಂದರೆ ಇವರೇ, ಈ 9 ಗ್ರಹಗಳೇ. ಯಾವ ರೀತಿ ಅನುಭವ ಕೊಡ್ತಾರೆ, ಯಾವ ರೀತಿ ಮಾಡ್ತಾರೆ ಅಂದರೆ, ಪುಣ್ಯಪ್ರದವಾಗಿದ್ರೆ ಪುಣ್ಯ ಅಥವಾ ಪಾಪಪ್ರದವಾಗಿದ್ರೆ ಪಾಪ. ಅದಕ್ಕೆ ಇದನ್ನೇ ನಾವೇನು ಮಾಡ್ತೀವಿ ಅಂದರೆ ದಶಾಭುಕ್ತಿ ಅಂತ ನಾವು ಕರಿತೀವಿ. ಏನಂತ ಕರಿತೀವಿ? ದಶಾಭುಕ್ತಿ ಅಂತ ಕರಿತೀವಿ. ದಶಾಭುಕ್ತಿ, ನಿಮ್ಮ ಜನನ ಕಾಲದಲ್ಲಿ ನೀವು ಯಾವ ದೆಸೆಯಲ್ಲಿ ಹುಟ್ಟಿದ್ದೀರಾ, ಈ ದೆಸೆಯ ಲೆಕ್ಕಾಚಾರವೇ ಕಾಲದೋಷ. ಅರ್ಥ ಆಯ್ತಲ್ಲ? ಈಗ ಈ ದಶೆ ಕಾಲಗಳ ಲೆಕ್ಕಾಚಾರವೇ ಕಾಲದೋಷ. ಅಲ್ಲಿಗೆ ಕಾಲದೋಷ ನಮ್ಮ ಜನನ ಕಾಲದಿಂದ ಪರಿಪೂರ್ಣವಾಗಿ ಕೊನೆಯವರೆಗೂ ಆಡಳಿತ ನಡೆಸುತ್ತೆ ಅಂತಂದ್ರೆ, ಇಡೀ ನವಗ್ರಹಗಳು ಏನು ನಮ್ಮ ಜೀವನದಲ್ಲಿ ಒಂದು ಪ್ರಭಾವವನ್ನು ಬೀರ್ತವೆ, ಆ ಪ್ರಭಾವಗಳು ಸ್ಪಷ್ಟವಾಗಿ ನಮಗೆ ನಿಖರವಾಗಿ ಅನುಭವ ಆಗ್ತಕ್ಕಂಥದ್ದು ಅಥವಾ ಗೋಚರ ಆಗ್ತಕ್ಕಂಥದ್ದು ಈ ದಶಾಕಾಲಗಳಲ್ಲೇ. ಅದಕ್ಕೆ ರವಿ ದಶೆ, ಚಂದ್ರ ದಶೆ, ಗುರು ದಶೆ, ರಾಹು ದಶೆ, ಬುಧ ದಶೆ, ಶುಕ್ರ ದಶೆ, ಕೇತು ದಶೆ, ಶನಿ ದಶೆ, ಮಂಗಳ ದಶೆ ಅಂತ ಯಾಕೆ ಕರಿತೀವಿ ನಾವು? ಈ ದಶೆಗಳೇ ನಾನು ಆಗ್ಲೇ ಹೇಳ್ತಕ್ಕಂತಹ ವರ್ಷ ಫಲಗಳು. ಅಂದರೆ ರವಿ ಆರು ವರ್ಷಗಳ ಕಾಲ ಆಳ್ತಾನೆ ಅಥವಾ ಆ ದಶೆ ಕಾಲದಲ್ಲಿ ಇರ್ತಾನೆ ಅಂದಾಗ, ರವಿ ಜೊತೆಗೆ ಬೇರೆ ಯಾವ್ಯಾವ ಗ್ರಹಗಳು ಜೊತೆ ಸೇರಿಕೊಂಡು ಭುಕ್ತಿಯಲ್ಲಿ ಕೆಲಸ ಮಾಡ್ತೇವೆ ಅನ್ನೋದ್ರ ಬಗ್ಗೆ ನಾವು ಯಾರಿಗೂ ಅರಿವೇ ಇಲ್ಲ. ಇವತ್ತು ಜಾತಕ ಬರೆಸ್ತೀರಾ, ಜಾತಕ ಕುಂಡ್ಲಿ ನೋಡ್ಕೊಳ್ತೀರಾ, ಬೇಸಿಕ್ ತಿಳ್ಕೊಳ್ತೀರಾ, ಜನ್ಮದೋಷಗಳನ್ನ ಪರಿವರ್ತನೆ ಮಾಡ್ಕೊಳ್ತೀರಾ. ಆದರೆ ಇವಾಗ ಏನು ಕಾಲ ನಡೀತಾ ಇದೆ ಅನ್ನೋ ಬಗ್ಗೆ ಗೊತ್ತೇ ಇಲ್ಲ. ನಿಮಗೆಲ್ಲ ಗೊತ್ತಿರಬೇಕು, 2020 ಕೊರೋನಾ ವೈರಸ್ಸು, ಅದು ಏನದು? ದಟ್ ಇಸ್ ಕಾಲ್ಡ್ ಕಾಲದೋಷ. ಅದು ಯಾರ ಕಾಲದೋಷ? ರಾಹುವಿನ ಕಾಲದೋಷ. ಅಂದ್ರೆ ಅರ್ಥ ಏನು? ರಾಹುವಿನ ಕಾಲದೋಷ ಅಂದ್ರೇನು? ಅದು ರಾಹುವಿನ ವರ್ಷ. ರಾಹುವಿನ ವರ್ಷದಲ್ಲಿ ರಾಹುವಿನ ಕಾಲದೋಷಕ್ಕೆ ನಾವೆಲ್ಲ ಯಾವ ರೀತಿ ಜರ್ಜಿತವಾಗಿದ್ದೀವಿ, ಇನ್ನೂ ಆಗ್ತಾ ಇದೀವಿ ಅನ್ನೋದ್ರ ಬಗ್ಗೆ ನಿಮಗೇನು ಸಪ್ರೇಟಾಗಿ ಹೇಳ್ಕೊಡ್ಬೇಕು ಅವಶ್ಯಕತೆ ಇಲ್ಲ. ಆದರೆ ಅದಕ್ಕೆ ಪ್ರಭಾವ ಒಳಗಾಗಿದ್ದೀವಿ ಅಂದರೆ ಅಂಥದ್ದೇ ಪ್ರಭಾವಗಳು ರಾಹು ದಶೆ ಬಂದಾಗ ನಮ್ಮಲ್ಲೂ ಕೂಡ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನೀವೆಲ್ಲ ಅರ್ಥಕೋಬೇಕು. ಅದಕ್ಕೆ ಜೀವನದಲ್ಲಿ ಚೆನ್ನಾಗಿದ್ದಂತಹ ಆರೋಗ್ಯ ಕೆಟ್ಟೋಗ್ತದೆ, ಚೆನ್ನಾಗಿದ್ದಂತಹ ಉದ್ಯೋಗ ಹಾಳಾಗ್ತದೆ, ಚೆನ್ನಾಗಿದ್ದಂತಹ ದಾಂಪತ್ಯ ಛಿದ್ರ ಆಗುತ್ತೆ, ಚೆನ್ನಾಗಿದ್ದ ವ್ಯವಹಾರ ವ್ಯಾಪಾರ ನಷ್ಟಕ್ಕೆ ಒಳಪಡ್ತದೆ. ಮತ್ತಷ್ಟು ಮಾತಾಡ್ತೀನಿ, ವೆಯ್ಟ್ ಮಾಡ್ತಾರೆ. ಕಾಲದೋಷ ಪ್ರತಿಯೊಬ್ಬರು ಫಾಲೋ ಮಾಡ್ತಕ್ಕಂಥ ಒಂದು ಅದ್ಭುತ ವಿಚಾರ. ಇದಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಾಮುಖ್ಯತೆ ಇದೆ. ನಾವು ಹುಟ್ಟಿದಾಗಿಂದ ಕೊನೆ ಸಾಯೋವರೆಗೂ ಕೂಡ ಈ ಗ್ರಹಗತಿಗಳು 9 ಗ್ರಹಗಳ ದಶಾಕಾಲಗಳು ಏನು ನಮ್ಮ ಜೀವನದಲ್ಲಿ ಬಂದು ಹೋಗ್ತದೆ, ಆ ದಶಾಕಾಲಗಳ ಜೊತೆಗೆ ಭುಕ್ತಿಗಳ ಗ್ರಹಗಳು ಏನು ಬಂದು ಹೋಗ್ತದೆ, ಅದರಲ್ಲಿ ನೆಗೆಟಿವ್ ಪಾಸಿಟಿವ್ ಅಂತ ಮೊದಲೇ ಮೆನ್ಷನ್ ಆಗಿರ್ತದೆ. ಜಾತಕ ತೆಗೆದು ನೋಡ್ಕೊಳ್ಬೇಕಂದ್ರೆ ಅಲ್ಲಿ ಆ ನೆಗೆಟಿವ್ ಪಾಸಿಟಿವ್ ಅಂತಕ್ಕಂತಹ ಪ್ರಭಾವಗಳು ಅಲ್ಲಿ ಮೊದಲೇ ನಿಗದಿತವಾಗಿದ್ದು, ಆಯಾ ಸಂದರ್ಭಗಳು ಬಂದಾಗ, ಆಯಾ ವರ್ಷ ದೇಶಗಳು ಬಂದಾಗ ಅವು ಫಲಗಳನ್ನು ಕೊಡ್ತಾ ಹೋಗ್ತವೆ. ನೆಗೆಟಿವ್ ಆಗಿದ್ರೆ ನೆಗೆಟಿವ್, ಪಾಸಿಟಿವ್ ಆಗಿದ್ರೆ ಪಾಸಿಟಿವ್. ಅದಕ್ಕೆ ನಾನು ಇಂದಿನ ಭಾಗದಲ್ಲಿ ಏನು ಹೇಳಿದೆ, ತುಂಬ ಚೆನ್ನಾಗಿ ನಡೀತಾ ಇತ್ತು, ನಿಂತೋಯ್ತು, ತುಂಬ ಇದಿತ್ತು, ಆರೋಗ್ಯ ಕೆಟ್ಟೋಯ್ತು ಅಂತೀವಿ. ಹಾಗೇನೆ ಕೆಲವು ದಶಾಭುಕ್ತಿಗಳು ಪ್ರಾರಂಭ ಆದಾಗ ಏನಾಗುತ್ತೆ ಅಂದರೆ, ತುಂಬ ಹಿಂದೆ ಇರ್ತಕ್ಕಂಥವ್ರು ಏನಾಗುತ್ತೆ, ಮದುವೆ ಆದ್ಮೇಲೆ ದಿಢೀರನ ಶ್ರೀಮಂತರಾಗ್ಬಿಡ್ತಾರೆ. ಅದೇ ರೀತಿ ಈ ಕಾಲಮಾನ ದೋಷದಲ್ಲಿ ಏನಾದರೂ ವ್ಯತ್ಯಾಸಗಳಾಯಿತು ಅಂತಂದಾಗ ಆ ವ್ಯತ್ಯಾಸಗಳ ಪ್ರಭಾವಗಳು ನಮಗೆ ಅನುಭವಕ್ಕೆ ಬರ್ತವೆ. ಅದಕ್ಕೆ ಈ ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು 4 ಹಂತಗಳಲ್ಲಿ ನೀವು ನಿಮ್ಮ ಜಾತಗಳನ್ನು ಬರೆದಿಟ್ಕೊಂಡು ಕಾಲದೋಷವನ್ನು ಮಾರ್ಕ್ ಮಾಡಿ ಇಟ್ಕೊಳ್ಬೇಕು. ಯಾಕಂದರೆ ಇನ್ನು ಮುಂದಿನ ಒಂದು ಸಂಚಿಕೆಗಳಲ್ಲಿ ಯಾವ್ಯಾವ ಕಾಲದೋಷಗಳು ಯಾವ ಕಾಲ ದಶೆಗಳ ಜೊತೆ ಸೇರಿಕೊಂಡಾಗ ನಿಮಗೆ ತೊಂದರೆ ಆಗ್ತದೆ, ಯಾವ್ಯಾವ ಗ್ರಹಗಳು ನೆಗೆಟಿವ್, ಯಾವ ಗ್ರಹಗಳು ಪಾಸಿಟಿವ್, ಅಥವಾ ನಿಮ್ಮ ಒಂದು 12 ರಾಶಿನಲ್ಲಿ ಇರತಕ್ಕಂತಹ ಗ್ರಹಗತಿಗಳ ಪ್ರಭಾವದಲ್ಲಿ ಏನಾದರೂ ವ್ಯತ್ಯಾಸಪೂರ್ವಕವಾಗಿ ಆಯಿತು ಅಂತಂದಾಗ ಆ ವ್ಯತ್ಯಾಸಗಳೆಲ್ಲ ಪರಿಮಿತಿ ಎಷ್ಟಿದೆ ಅಂತಕ್ಕಂಥ ಬಗ್ಗೆ ಮುಂದಿನ ಸಂಚಿಕೆಗಳು ನಿಮ್ಗೆ ಹೇಳ್ಕೊಡ್ತೀನಿ. ಯಾಕಂದರೆ ಜಗತ್ತಲ್ಲಿ ಹಲವಾರು ಅನಾಹುತಗಳು ನಡೆಯುತ್ತೆ ಇವತ್ತು. ಆದರೆ ಅನಾಹುತಗಳಿಗೆ ಕಾರಣ ಆಗಿರ್ತಕ್ಕಂಥವ್ರು ಯಾರು?
ನಮ್ಮ ಪಾಪಕರ್ಮಗಳ ಹೊರತು ಬೇರೆ ಏನೂ ಅಲ್ಲ. ನಮ್ಮ ಪಾಪಕರ್ಮಗಳನ್ನು ನಾವು ಸರಿಪಡಿಸ್ಕೊಳ್ಳದೆ ಆ ಪಾಪಕರ್ಮಗಳು ಜಾಗೃತವಾಗಿ ಅವು ಎಕ್ಸ್ಪೋಸ್ ಆದಾಗ ನಾವು ಇನ್ನೇನೋ ಆಗೋಯ್ತಲ್ಲ, ಇದೇನೋ ಬಂತಲ್ಲ, ಇನ್ನೇನೋ ನಡೀತಾ ಇದೆಯಲ್ಲ, ಇದಕ್ಕೆ ಏನು ಮಾಡಬೇಕಂತ ಹುಡುಕಾಟ ಮಾಡೋಕ್ಕೆ ಹೋಗ್ತೀರಾ. ಅದನ್ನು ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಶಾಸ್ತ್ರ ಮೊದಲನಾಗೇ ಹೇಳ್ತದೆ ಏನಂತ, ರವಿ 7 ವರ್ಷ, ಚಂದ್ರ 10 ವರ್ಷ, ಗುರು 16 ವರ್ಷ, ಈ ಥರ ಆ ಕಾಲ ಮಿತಿಯನ್ನು ನಮ್ಗೆ ಹೇಳ್ಕೊಟ್ಬಿಟ್ಟಿರ್ತಾನೆ. ಬಟ್ ಈ 9 ಗ್ರಹಗಳಲ್ಲಿ ಯಾವುದು ಪಾಸಿಟಿವ್ ಯಾವುದು ನೆಗೆಟಿವ್ ತಿಳ್ಕೊಳ್ತಕ್ಕಂಥದ್ದೇ ಜನ್ಮದೋಷ ಪರಿಹಾರ. ಇದು ಪರಿವರ್ತನೆ ಆಗೋದು ಯಾವಾಗ ಅಂತಂದರೆ ಕಾಲ ದಶೆಯಲ್ಲಿ. ಈ ಕಾಲ ದಶೆಯನ್ನೇ ನಾವು ಕಾಲ ದೋಷ ಅಂತ ನಾವು ಕರಿತೀವಿ. ಆಗ ನಿರ್ದಿಷ್ಟವಾದಂಥ ಲೆಕ್ಕಾಚಾರಗಳಲ್ಲಿ ವ್ಯತ್ಯಾಸ ಆಯಿತು ಅಂತಂದಾಗ ಆಗ ನಾವು ತೆಗೆದು ನೋಡ್ಕೋಬೇಕು. ಇವತ್ತು ನನಗೆ ಸಂತಾನ ಎಷ್ಟೋ ವರ್ಷಗಳಿಂದ ಸಂತಾನ ಆಗಿರಲಿಲ್ಲ, ನನಗೀಗ ಸಂತಾನ ಆಗಿದೆ. ಎಷ್ಟೋ ವರ್ಷಗಳಿಂದ ನನಗೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟವಾಗ್ತಾ ಇತ್ತು, ಈಗ ನನಗೆ ಅಭಿವೃದ್ಧಿ ಆಗ್ತಾ ಇದೆ. ಎಷ್ಟೋದಿಂದ ಗಂಡು ಮಗುವ ಪ್ರಯತ್ನ ಪಡ್ತಿದ್ರಿ, ಗಂಡು ಮಗು ಆಯಿತು. ಈ ರೀತಿ ನಾನಾ ಲೆಕ್ಕಾಚಾರಗಳನ್ನು ಕೊಡ್ತಕ್ಕಂಥದ್ದು ಯಾರು? ಇದೇ ನವಗ್ರಹಗಳು. ಆಗ ಕಾಲದೋಷದಲ್ಲಿ ಶುಭ ಕಾರ್ಯವೂ ಆಯಿತು ಅಂದಾಗ ನಾನು ಆಗಲೇ ಹೇಳ್ದಂಗೆ 9 ಗ್ರಹಗಳ ಕಾಲದೋಷವೇ 120 ವರ್ಷ. ಅಲ್ಲಿಗೆ ಆ 120 ವರ್ಷದಲ್ಲಿ ಕಾಲಮಾನದಲ್ಲಿ ಜಾತಕರಿಗೆ ಯಾರು ಜಾತಕದಲ್ಲಿ ಇದನ್ನು ಕಂಡಿಡ್ಕೊಳ್ತಾರೆ, ಯಾರು ಇದನ್ನು ತಿಳ್ಕೊಳ್ತಾರೆ, ಅವರ ಒಂದು ವಯಸ್ಸಿನ ಪರಿಮಿತಿ ಏನಿದೆ ಅದನ್ನು ತಿಳ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಅದಾದ ಮೇಲೆ ವಿಶೇಷವಾಗಿ ದೋಷ ಪರಿಹಾರಗಳು ಮಾಡ್ಕೊಳ್ಳೋದಕ್ಕೂ ಅವಕಾಶ ಇದೆ. ಇವತ್ತು ಸಮಾಜದಲ್ಲಿ ಭಾಳ ಹೆಚ್ಚಾಗಿ ಕೇಳ್ತಕ್ಕಂಥದ್ದು ಏನಂತಂದರೆ ರಾಹು ಕುಜ ಸಂಧಿ ಶಾಂತಿ ಕಾಲ, ಗುರು ಬೃಹಸ್ಪತಿ ಸಂಧಿ ಶಾಂತಿ ಕಾಲ ಅಂತ ಹೇಳ್ತೀವಿ. ಏನಿದು ರಾಹು ಗುರು ಸಂಧಿ ಶಾಂತಿ ಕಾಲ ಅಂದರೆ ಏನು? ಕುಜರಾಹು ಸಂಧಿ ಶಾಂತಿ ಅಂದರೆ ಏನು? ಈ ಥರ ಒಂದು ಸಮಯ ಬಂದಾಗ ಮನುಷ್ಯ ಎಂತಹ ಒಂದು ಘೋರ ನರಕವನ್ನು ಅನುಭವಿಸ್ತಾನೆ ಅನ್ನೋದಕ್ಕೆ ನಮ್ಮಲ್ಲಿ ಹಲವಾರು ಸಾಕ್ಷ್ಯಗಳಿದ್ದಾವೆ. ಇದರ ಒಂದು ಪರಿಪೂರ್ಣವಾದಂತಹ ಒಂದು ಲೆಕ್ಕಾಚಾರವನ್ನು ನಿಮಗೆ ನಾಳಿನ ಸಂಚಿಕೆಯಲ್ಲಿ ಕೊಡ್ತಾ ಹೋಗ್ತೀನಿ. ವೆರಿ ಇಂಟ್ರೆಸ್ಟಿಂಗ್ ಇದೆ. ನೀವೆಲ್ಲೂ ಕೇಳಿಲ್ಲ, ಯಾರತ್ರನೂ ಕೇಳಿಲ್ಲ, ಕೇಳೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ವಾಹಿನಿಯಲ್ಲಿ ಮಾತ್ರ, ನಮ್ಮ ಕಾರ್ಯಕ್ರಮದಲ್ಲಿ ಮಾತ್ರ ಇದನ್ನು ತಿಳ್ಕೊಳ್ಳಿ, ನಿಮ್ಮ ಜೀವನ ಬಂಗಾರವಾಗ್ತದೆ.